ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೆವೆನ್ ಎಲೆಯ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ನಾವು ಲೆಫ್ಟ್ ಓವರ್ ರೈಸಿಂದ ಒಂದು ಡಿಶ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ನಮ್ಮ ಕಡೆ ಗಟ್ಟ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಷ್ಟು ಅನ್ನ ಮಿಕ್ಕಿರುತ್ತೆ ಅದೇ ಅಳತೆಯಷ್ಟು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ನಮ್ಮ ಬಾಡಿ ಬೆಚ್ಚಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಕೈಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಶೇಪ್ ಕೊಡಬೇಕು. ಯಾವ ಥರ ಶೇಪ್? ರೋಲ್ಸ್ ಮಾಡಬೇಕು. ಇದನ್ನು ರೋಲ್ಸ್ ಮಾಡಿ ಸ್ಟೀಮ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ರೋಲ್ಸ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ದಪ್ಪ ಮಾಡ್ಕೋಬಾರ್ದು, ಮೀಡಿಯಮ್ ಅಳತೆಗೆ ಮಾಡಿಕೊಂಡು ನಿಮ್ಮ ಪಾತ್ರೆ ಸೈಜ್ಗೆ ಮಾಡಿ ಪಾತ್ರೆಯಲ್ಲಿ ಜೋಡಿಸ್ಕೋಬೇಕು. ಜಾಸ್ತಿ ದಪ್ಪ ಆದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಮೀಡಿಯಮ್ ಸೈಜ್ ರೋಲ್ ಮಾಡಿಕೊಂಡು ಎಲ್ಲನೂ ಪಾತ್ರೆಗೆ ಜೋಡಿಸ್ಕೊಂಡು 10 ನಿಮಿಷ ಬೇಯಿಸಬೇಕು. 10 ನಿಮಿಷ ಆದಮೇಲೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಮತ್ತೆ ಬೇಯಿಸೋಕ್ಕಿಟ್ಟು ಬೆಂದಮೇಲೆ ತೆಗೆದು ಇದನ್ನು ನಾವೀಗ ಚಿಕ್ಕ ಸರ್ಕಲ್ ಥರ ಕಡುಬಿನ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ರೈಸಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದನ್ನೀಗ ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಕೆಂಪಗಾಗೋ ತನಕ ಹುರ್ಕೋಬೇಕು. ಇದು ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಸ್ಮೆಲ್ ಘಮ ಬರೋ ತನಕ ಹುರ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡುಬನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಕ್ರಿಸ್ಪಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ, ಇಲ್ಲಾಂದರೆ ಮೀಡಿಯಮ್ ಫ್ರೈ ಮಾಡಿಕೊಂಡ್ರೆ ಸಾಕು. ಯಮ್ಮಿ ಟೇಸ್ಟಿ ಮೆಂತ್ಯ ಪಲ್ಯ ಕಡುಬು ಅಲಿಯಾಸ್ ಗಟ್ಟ ಈಸ್ ರೆಡಿ. ಎಂಜಾಯ್ ಮೆಂತ್ಯ ಪಲ್ಯ ಕಡುಬು. ಥ್ಯಾಂಕ್ ಯು.